ಪ್ರಸಾದವನ್ನ ಭಕ್ತಿ ಭಾವದಿಂದ ಸ್ವೀಕರಿಸ್ತೀವಿ. ಪ್ರಸಾದ ತೆಗೆದುಕೊಳ್ಳುವಾಗ ಕಣ್ಣಿಗೆ ಒತ್ತಿಕೊಂಡು ಸ್ವೀಕರಿಸೋದು, ಚಪ್ಪಲಿ ಬಿಟ್ಟು ಪ್ರಸಾದವನ್ನ ತೆಗೆದುಕೊಳ್ಳೋದು, ಹೀಗೆ ನಾನಾ ರೂಢಿಗಳು, ಆಚರಣೆಗಳು ನಮ್ಮಲ್ಲಿ ಹಾಸುಹೊಕ್ಕಾಗಿವೆ. ಯಾವುದೇ ಪ್ರಸಾದ ಬಂದ್ರೆ ಸಾಕು ಅದನ್ನ ಗೌರವದಿಂದ ಸ್ವೀಕಾರ ಮಾಡೋದು, ಹಾಗೆಯೇ ಆ ಪ್ರಸಾದಕ್ಕೆ ಅಪಚಾರವಾಗದಂತೆ ನೋಡಿಕೊಳ್ಳೋದು, ಹೀಗೆಲ್ಲ ನಾನಾ ಆಚರಣೆಗಳು ನಮ್ಮ ನಡುವೆ ಇದ್ದಾವೆ. ಈ ಪ್ರಸಾದಕ್ಕೆಲ್ಲ ಬೆಲೆ ಕಟ್ಟಲು ಸಾಧ್ಯವೇ ಇಲ್ಲ, ಇದು ದೇವರ ಆಶೀರ್ವಾದ ಎನ್ನುವಂಥ ನಂಬಿಕೆಯೂ ಕೂಡ ನಮ್ಮಲ್ಲಿದೆ. ದೇವಸ್ಥಾನದ ತಿಂಡಿ ಪದಾರ್ಥಗಳು ಅಷ್ಟೇ ಅಲ್ಲದೆ ಅಲ್ಲಿರುವಂಥ ಕಾಯಿ, ಹೂವು, ಹಣ್ಣು ಹಾಗೆ ನಾನಾ ಬಗೆಯ ವಸ್ತುಗಳನ್ನು ಸಹ ಪ್ರಸಾದ ರೂಪದಲ್ಲಿಯೇ ನೋಡ್ತೇವೆ. ಅವರವರ ವೈಯಕ್ತಿಕ ಶ್ರದ್ಧಾಭಕ್ತಿಗಳಿಗೆ ಅನುಗುಣವಾಗಿ ಪ್ರಸಾದಕ್ಕೆ ಪೂಜ್ಯ ಭಾವನೆಯನ್ನ ನೀಡ್ತಾರೆ. ದೇವಸ್ಥಾನದ ಪ್ರಸಾದಕ್ಕೆ ಯಾಕಪ್ಪ ಇಷ್ಟು ಪೀಠಿಕೆ ಅಂತೀರಾ? ಇಲ್ಲಿದೆ ಇಂಟ್ರೆಸ್ಟಿಂಗ್ ಸುದ್ದಿ. ಭಕ್ತರೊಬ್ಬರು 100 ರೂಪಾಯಿ ಬೆಲೆ ಬಾಳುವ ಪಪ್ಪಾಯಿ ಹಣ್ಣನ್ನ ಬರೋಬ್ಬರಿ 40,000 ರೂಪಾಯಿಗೆ ಖರೀದಿ ಮಾಡಿದ್ದಾರೆ. ಎಸ್, ಇದಕ್ಕೂ ಈ ಪ್ರಸಾದವೇ ಕಾರಣ. ಕಾರವಾರ ಜಿಲ್ಲೆಯ ಕಾರವಾರ ತಾಲೂಕಿನ ಕಣಸಗಿರಿಯ ಮಹಾದೇವ ದೇವಸ್ಥಾನದ ವಾರ್ಷಿಕ ಜಾತ್ರಾ ಮಹೋತ್ಸವದಲ್ಲಿ ದೇವರ ಫಲಾವಳಿಗೆ ಇಟ್ಟಿದ್ದ ಫಲ ಮತ್ತು ವಸ್ತುಗಳನ್ನ ಸೋಮವಾರ ಹರಾಜು ಹಾಕಲಾಯಿತು. ಹರಾಜಿಗೆ ಇಟ್ಟಿದ್ದ ಬಾಳೆಗೊನೆ, ಬೇರೆ ಬೇರೆ ಹಣ್ಣುಗಳು, ಕಾಯಿ, ತರಕಾರಿ ಹಾಗೂ ತಾಟು ಇತ್ಯಾದಿ ವಸ್ತುಗಳನ್ನ ಭಕ್ತರು ಕೊಂಡುಕೊಂಡ್ರು. ಆದ್ರೆ ಇದೇ ಹರಾಜಿನಲ್ಲಿ ಇಟ್ಟಿದ್ದ ಪಪ್ಪಾಯಿ ಹಣ್ಣನ್ನು ಹೊರ ರಾಜ್ಯದ ಶ್ರವಣ್ ಎಂಬಾತ 40,000 ರೂಪಾಯಿಗೆ ಈ ಪಪ್ಪಾಯಿ ಹಣ್ಣನ್ನ ಪಡೆದುಕೊಂಡಿದ್ದಾರೆ. 100 ರೂಪಾಯಿ ಬೆಲೆ ಬಾಳುವ ಪಪ್ಪಾಯಿ ಹಣ್ಣಿಗೆ 40,000 ರೂಪಾಯಿಯನ್ನ ನೀಡಿ ದೇವರ ಪ್ರಸಾದಕ್ಕೆ ಬೆಲೆ ಕಟ್ಟಲಾಗದು ಅಂತ ಮತ್ತೆ ಪ್ರೂವ್ ಮಾಡಿದ್ದಾರೆ. ಈ ವಿಚಿತ್ರವಾದ ಘಟನೆ ಸಾಕಷ್ಟು ಮಾಧ್ಯಮಗಳಲ್ಲಿ ವೈರಲ್ ಆಗ್ತಿದೆ. ಅಲ್ಲಿ ದೇವರ ಸನ್ನಿಧಿಗೆ ಹೋಗಿ ಬಂದ್ರೆ ಸಾಕು, ನೀರು ತೀರ್ಥವಾಗತ್ತೆ, ಕಾಯಿ ಪ್ರಸಾದವಾಗತ್ತೆ, ಹಣ್ಣು ಕೂಡ ನೈವೇದ್ಯವಾಗತ್ತೆ.